Okay. Hi, I'm Bhumi. I'm everything. When I say I'm everything, I'm a daughter, I'm a sister, I'm going to be a wife maybe in the future. So, yeah, I'm everything. Okay, I think this starts from ಈ ಕಡೆಯಿಂದ first. First question. Introduce to us the Bhumi this word still doesn't know. Okay, so ಸಿನ್ಸ್ ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ಪೀಪಲ್ ಥಿಂಕ್ ನಮ್ಮ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಅಂತ. ಬಟ್ ಸ್ಟಿಲ್ ಭೂಮಿ ಹೊರಗಡೆ ನೋಡುವಾಗ ಎಲ್ಲರೂ ಅನ್ಕೊತಾರೆ ರಫ್ ಆ್ಯಂಡ್ ಟಫ್, ಸ್ವಲ್ಪ ಎಮೋಷನ್ಸ್ ಕಡಿಮೆ ಇದೆ ಹಾಗೆ ಹಿಂಗೆ ಅಂತ. ಬಟ್ ದ ಆ್ಯಕ್ಚುಯಲ್ ಭೂಮಿ, ಶಿ ವ್ಯಾಲ್ಯೂಸ್ ಎಮೋಷನ್ಸ್ ಅ ಲಾಟ್, ರಿಲೇಷನ್ಶಿಪ್ಸ್ ಅ ಲಾಟ್. Yeah, Bhumi is lovely. She is a wonderful girl inside and outside the world. ಎಷ್ಟೊಂದು ಕಡೆ ವೆನ್ ಇಟ್ ಕಮ್ಸ್ ಟು ಸೋಷಿಯಲ್ ಮೀಡಿಯಾದಲ್ಲಿ ಹೇಟ್ ಕಾಮೆಂಟ್ಸ್ ಆಗಿರ್ಬೋದು, ಅದನ್ನೆಲ್ಲ ಮಾತಾಡೋಕ್ಕೆ ಬರಲ್ಲ ಅಂತಲ್ಲ, ಬರುತ್ತೆ. ಬಟ್ ಇಗ್ನೋರೆನ್ಸ್ ಇಸ್ ದ ಬ್ಲಿಸ್ ಅಂತಾರಲ್ಲ, ಸೊ ಹಾಗೆ ಮೋಸ್ಟ್ ಆಫ್ ದ ಟೈಮ್ ಜಸ್ಟ್ ಇಗ್ನೋರ್ ಮಾಡ್ತೀವಿ. ಸೊ ಭೂಮಿ ಕ್ಯಾನ್ ಸ್ಪೀಕ್ ಟು ಫಾರ್ ಆಲ್ ಯುವರ್ ಹೇಟ್ ಕಾಮೆಂಟ್ಸ್. ಯಾ. Okay, so open the gift to you and tell us what does the topic freedom mean to you. Okay, good question. Freedom. Parashu Films. Where do I open it from? Wow. Bird. The actual freedom. ಗಿಫ್ಟ್ ಬಾಕ್ಸಿಂದ ಅದನ್ನು ಫ್ರೀ ಮಾಡ್ತಾ ಇರೋದು. ಸೊ ಫ್ರೀಡಮ್ ಅಂತಂದರೆ ಯೂಶ್ವಲ್ ಆಗಿ ಗೌರ್ಮೆಂಟಿಂದ ಅಥವಾ ನಮ್ಮೆಲ್ಲರ ತಲೆಯಲ್ಲಿರೋ ಒಂದು ಪರ್ಸ್ಪೆಕ್ಟಿವ್ ಏನು ಅಂತಂದರೆ, ಫ್ರೀಡಮ್ ಅನ್ನೋದು ಇಟ್ಸ್ ರೈಟ್ ಟು ಆ್ಯಕ್ಟ್, ರೈಟ್ ಟು ಸ್ಪೀಚ್, ರೈಟ್ ಟು ಲಿವ್ ಅನ್ನೋದು. ಬಟ್ ಅಕಾರ್ಡಿಂಗ್ ಟು ಮೀ, ನಮ್ಮ ಬಿಗ್ಗೆಸ್ಟ್ ಫಿಯರ್ಗೆ ನಾವು ಒಂದು ಚಾನ್ಸ್ ಕೊಟ್ಟಾಗ ಅಲ್ಲಿ ಆ ಫಿಯರ್ ಅನ್ನೋದು ಹೊರಟೋಗ್ಬಿಡುತ್ತೆ. ಆ ಫ್ರೀಡಮ್ ಆವಾಗ, ಅಂದರೆ ಫಿಯರ್ ಆಫ್ ಫ್ರೀಡಮ್ ಇದೆ ಗೊತ್ತಾ, ಅದು ಶ್ರಿಂಕ್ ಆಗುತ್ತೆ ಆ್ಯಂಡ್ ಅದು ವ್ಯಾನಿಷ್ ಆಗುತ್ತೆ. ಸೊ ಯು ಆರ್ ಫ್ರೀ ವಿದಿನ್ ಯೋರ್ ಸೆಲ್ಫ್. ಒಳಗಡೆಯಿಂದ ನೀನು ಯಾವಾಗ ಫ್ರೀ ಆಗ್ತೀಯೋ, ಐ ಥಿಂಕ್ ನೀನು ಹೊರಗಡೆಯಿಂದನೂ ಫ್ರೀ ಆಗ್ತೀಯ. ಯು ಡೋಂಟ್ ಹ್ಯಾವ್ ಟು ಟ್ರೈ, ನೀನೇನು ಟ್ರೈ ಮಾಡಬೇಕು ಅಂತಿಲ್ಲ. ಸೊ ನನ್ನ ಪ್ರಕಾರ ಫ್ರೀ ಅನ್ನೋದು ಒಳಗಡೆಯಿಂದ ನಿನ್ನನ್ನು ನೀನು, ನಿನ್ನ ಎಲ್ಲ ಯೋಚನೆಗಳಿಂದ, ನಿನ್ನ ಎಲ್ಲ ಇನ್ಸೆಕ್ಯೂರಿಟೀಸ್ಗಳಿಂದ ನಿನ್ನನ್ನು ನೀನು ಫ್ರೀ ಮಾಡ್ಕೊಳ್ಳೋದು. ದಟ್ಸ್ ವೆನ್ ಯು ಬಿಕಮ್ ಫ್ರೀ. ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ ವಾಸ್ ಯುವರ್ ಬಿಗ್ಗೆಸ್ಟ್ ಚಾಲೆಂಜ್ ಇನ್ ದಿಸ್ ಜರ್ನಿ ವಿತ್ ಆರ್ ವಿತೌಟ್ ಫ್ರೀಡಮ್? ಹೌ ಡು ಯು ಥಿಂಕ್ ಇಟ್ ವಾಸ್ ಬೆಸ್ಟ್ ಓವರ್ಕಮ್? ಸೊ ಮೈ ಬಿಗ್ಗೆಸ್ಟ್ ಚಾಲೆಂಜ್ ವಾಸ್ ಮೈ ಇನ್ಸೆಕ್ಯೂರಿಟೀಸ್ ಟುವರ್ಡ್ಸ್ ಮೈ ಸ್ಕಿನ್ ಟೋನ್. ಬಿಕಾಸ್ ಚಿಕ್ಕ ವಯಸ್ಸಿಂದನೂ ನನಗದೊಂದು ಇನ್ಸೆಕ್ಯೂರಿಟೀಸ್ ಇತ್ತು. ಆ್ಯಂಡ್ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಮ್ಮ ಇನ್ಸೆಕ್ಯೂರಿಟೀಸ್ ಎಲ್ಲ ನಮ್ಮ ಸುತ್ತಮುತ್ತ ಯಾರು ಇರ್ತಾರೆ ಅವರಿಂದನೇ ಬರುತ್ತೆ. ನಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ಕ್ಲೋಸೆಸ್ಟ್ ಸರ್ಕಲಿಂದನೇ ಬರುತ್ತೆ. ಅಂದರೆ ಅವರು ಬೇಕಂತಲೇ ಹೇಳ್ತಾರೆ ಅಂತಲ್ಲ, ತಮಾಷೆಯಲ್ಲಿ ಹೇಳ್ತಿರ್ತಾರೆ. ಬಟ್ ಚಿಕ್ಕ ಮಕ್ಕಳಿರ್ಬೇಕಾದ್ರೆ ಯಾವುದು ಏನೋ ನಮಗೆ ಅದು ಅಲ್ಲ ಅಂತ ಅನಿಸುತ್ತೋ ಅದನ್ನು ಜಾಸ್ತಿ ಅಟ್ರ್ಯಾಕ್ಟ್ ಮಾಡೋದು ಬೇಗ. ಸೊ ಬಹುಶಃ ನನ್ನ ಒಂದು ಇನ್ಸೆಕ್ಯೂರಿಟಿ ನನ್ನ ಕಲರ್ ಮೇಲಿತ್ತು. ಆ್ಯಂಡ್ ಆವಾಗ ನಾನು ಚಿಕ್ಕವಳಿರ್ಬೇಕಾದ್ರೂ ಬರ್ತಿದ್ದಂತಹ ಆ್ಯಡ್ಸ್ ಕೂಡ ಹಾಗೆ ಇತ್ತು. ಓಕೆ, ಬೆಳ್ಳಗಿದ್ರೇ ಜೀವನ ಚಂದ, ಕಪ್ಪಗಿದ್ರೆ ನೀವೇನೂ ಮಾಡೋಕ್ಕಾಗಲ್ಲ, ಜೀವನದಲ್ಲಿ ಸಕ್ಸಸ್ಫುಲ್ ಆಗೋಕ್ಕೆ ಆಗಲ್ಲ ಅಂತ. ಯಾರೂ ಕೂಡ ಬಂದುಬಿಟ್ಟು ಕಪ್ಪಿದ್ರೂ ಚೆನ್ನಾಗಿ ಲಕ್ಷಣವಾಗಿದೆಯಾ ಅಂತ ಯಾರೂ ಬಂದು ಹೇಳ್ತಿರ್ಲಿಲ್ಲ. ಸೊ ಬಹುಶಃ ಆ ಒಂದು ಇನ್ಸೆಕ್ಯೂರಿಟಿ ನನಗೆ ತುಂಬ ಇತ್ತು. ಸೊ ನನಗೆ ಅದೆಲ್ಲದರಿಂದ ಹೊರಗಡೆ ಬರಬೇಕಿತ್ತು. ಸೊ ನನಗೆ ಜೀವನದಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕಿತ್ತು. ಏನು ಮಾಡ್ತೀನಿ ಅನ್ನೋದು ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಬಟ್ ಎಸ್, ಏನೋ ಒಂದು ಮಾಡಬೇಕು ಅಂತಿತ್ತು. ಬಹುಶಃ ನನ್ನ ಇನ್ಸೆಕ್ಯೂರಿಟಿ ಅನ್ನೋದು ಏನಿತ್ತು ಒಳಗಡೆಯಿಂದ, ಅದನ್ನು ನಾನು ಯಾವಾಗ ಬ್ರೇಕ್ ಮಾಡಿ ಹಂತವಾಗಿ ಅದರಿಂದ ಹೊರಗಡೆ ಬಂದು, ಐ ಥಿಂಕ್ ಅದೇ ನನಗೆ ನನ್ನ ಫ್ರೀಡಮ್ ಅನ್ನೋದನ್ನು ನನಗೆ
ಕಂಡುಕೊಳ್ಳೋಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದು. ನನ್ನ ಮೊದಲನೇ ಫ್ರೀಡಮ್ ಸಿಕ್ಕಿದ್ದು ಯಾವಾಗ ನನ್ನ ಊರಿಂದ, ನನ್ನ ಮನೆಯವರಿಂದ ನಾನು ಹೊರಗಡೆ ಬಂದೋ ಆವಾಗ. ಅದಾದಮೇಲೂ ಕೂಡ ನನ್ನ ಇನ್ಸೆಕ್ಯೂರಿಟೀಸ್ ಇತ್ತು. ಯಾವಾಗ ಅದನ್ನು ಹಂತವಾಗಿ ಬ್ರೇಕ್ ಮಾಡ್ಕೊಂಡು ಬಂದೋ ಆಗ ನನ್ನ ಕಂಪ್ಲೀಟ್ ಒಳಗಡೆಯಿಂದ ಫ್ರೀಡಮ್ ಅನ್ನೋದು ಸಿಕ್ಕಿದ್ದು. ಬಹುಶಃ ಹೊರಗಡೆಯಿಂದ ಫ್ರೀಡಮ್ ಕೂಡ ಸಿಕ್ಕಿತ್ತು ಆಲ್ರೆಡಿ ಯಾವಾಗ ನಾನು ಬಂದಿದ್ದೆ ಮನೆಯವರಿಂದ. ಸೊ ದ್ಯಾಟ್ ವಾಸ್ ಮೈ ಬಿಗ್ಗೆಸ್ಟ್ ಚಾಲೆಂಜ್. ಬಟ್ ಈ ಒಂದು ಜರ್ನಿಲಿ ಇವತ್ತು ನೀವೆಲ್ಲರೂ ನನ್ನ ಭೂಮಿ ಶೆಟ್ಟಿಯಾಗಿ ನೋಡ್ತಿದ್ದೀರಾ ಅಥವಾ ಕೇಳಿಸ್ಕೊತಿದ್ದೀರಾ ಅಂತ ಅಂದರೆ ಆ ಒಂದು ಜರ್ನಿಲಿ ತುಂಬ ಚಾಲೆಂಜಸ್ಗಳಿತ್ತು. ಬಟ್ ಅದೆಲ್ಲನೂ ಕೂಡ ನಾವು ಜೀವನದಲ್ಲಿ ಯಾವೇ ಒಬ್ಬ ವ್ಯಕ್ತಿ ಆದ್ರೂ ಅವ್ನು ಏನೇ ಒಂದು ಮಾಡಬೇಕು ಅಂತಂದ್ರೂ ಅವ್ರಿಗೆ ಚಾಲೆಂಜಸ್ ಇದ್ದೇ ಇರುತ್ತೆ. ಬಟ್ ನಮ್ಮ ಒಳಗಡೆ ಇರುವಂತಹ ಒಂದು ಚಾಲೆಂಜನ್ನ ಯಾವಾಗ ಬ್ರೇಕ್ ಮಾಡಿಕೊಂಡು ಒಂದು ಪರ್ಸ್ನಾಲಿಟಿಯಾಗಿ ನಿಂತ್ಕೊತೀವೋ, ಐ ಥಿಂಕ್ ಅದು ನನ್ನ ಪ್ರಕಾರ ದಟ್ಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಒನ್ ಕ್ಯಾನ್ ಓವರ್ಕಮ್. ಯಾರೇ ಆದ್ರೂ ಕೂಡ ಮೊದಲಿಗೆ ನಮ್ಮಲ್ಲಿರುವಂತಹ ಇನ್ಸೆಕ್ಯೂರಿಟಿನ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ನನಗಿದಿದೆ ಆ್ಯಂಡ್ ಇಟ್ ಈಸ್ ಓಕೆ ಟು ಹ್ಯಾವ್ ಇನ್ಸೆಕ್ಯೂರಿಟಿ. ಯಾರಿಗೆ ಇನ್ಸೆಕ್ಯೂರಿಟೀಸ್ ಇರಲ್ಲ, ಎಷ್ಟೇ ದುಡ್ಡಿರಲಿ, ಎಷ್ಟೇ ಚೆನ್ನಾಗಿದ್ರು ಅವ್ರಿಗೆ ಒಂದಲ್ಲ ಒಂದು ಪಾಯಿಂಟಲ್ಲಿ ಯಾವುದಾದ್ರೂ ಒಂದು ವಿಷಯಕ್ಕೆ, ಚಿಕ್ಕ ವಿಷಯ ಆದ್ರೂ ಒಂದು ಇನ್ಸೆಕ್ಯೂರಿಟೀಸ್ ಇದ್ದೇ ಇರುತ್ತೆ. ಸೊ ಅದನ್ನು ತಿಳ್ಕೊಂಡು ಮೊದಲಿಗೆ ಅದನ್ನು ಅರ್ಥ ಮಾಡಿಕೊಂಡು ಯು ಆರ್ ಅವೇರ್ ದಟ್ ಯು ಹ್ಯಾವ್ ದಿಸ್ ಇನ್ಸೆಕ್ಯೂರಿಟಿ ಆ್ಯಂಡ್ ನೀನು ಅದನ್ನು ತಿಳ್ಕೊತಿದ್ಯಾ, ಓಕೆ ನಾನು ಹೇಗೆ ಇದನ್ನು ಇನ್ಸೆಕ್ಯೂರಿಟಿನ ಇದು ಮಾಡ್ಕೋಬೋದು ಅಂತ. ಬಹುಶಃ ಇವಾಗ ನಮ್ಗೆ ಓಕೆ ಇದೊಂದು ಇನ್ಸೆಕ್ಯೂರಿಟಿ ಇತ್ತು, ನಾನು ಅದನ್ನು ಐವ್ ಓವರ್ಕಮ್ಡ್ ಆ್ಯಂಡ್ ಐಮ್ ಡನ್. ಇಲ್ಲ, ಮತ್ತೆ ನಿಂಗೆ ಇನ್ನೊಂದು ಇನ್ಸೆಕ್ಯೂರಿಟಿ ಬರುತ್ತೆ ಬೇರೆ ಯಾವುದೋ ವಿಷಯಕ್ಕೆ. ಐ ಥಿಂಕ್ ಅದೇ ಒಂದು ಹ್ಯೂಮನ್ ಲೈಫ್ ಸೈಕಲ್. ಜೀವನದಲ್ಲಿ ನಮ್ಗೆ ಎಷ್ಟೇ ಇದ್ದರೂ, ಏನೇ ಇರಲಿಲ್ಲ ಅಂತಂದ್ರೂ ಇನ್ನೊಂದ್ರ ಮೇಲೆ ಏನೋ ಒಂದು ಬರುತ್ತೆ, ಅದು ಅವ್ರು ಚೆನ್ನಾಗಿ ಮಾಡ್ತಾರಲ್ವ, ಇದೇ ಆಗುತ್ತಲ್ವ, ಆ ಥರ. ಸೊ ಐ ಥಿಂಕ್ ಇನ್ಸೆಕ್ಯೂರಿಟೀಸ್ ಅಥವಾ ಯಾವುದಕ್ಕೂ ತಡೆ ಅನ್ನೋದು ಇಲ್ಲವೇ ಇಲ್ಲ. ಮುಂದೆ ಹೋಗ್ತಾ ಇದ್ದಾಗೇ ಸಮಸ್ಯೆಗಳಾಗಿರ್ಬೋದು, ಖುಷಿಯಾಗಿರ್ಬೋದು, ಏನೇ ಆಗಿರ್ಬೋದು, ಅದೆಲ್ಲನೂ ಕೂಡ ಅದ್ರ ಜೊತೆಗೆ ಬರ್ತಾನೆ ಇರುತ್ತೆ. ಐ ಥಿಂಕ್ ದಟ್ಸ್ ದ ಲೈಫ್, ಬ್ಯೂಟಿ ಆಫ್ ಲೈಫ್. ಅಥವಾ ಆ ಪ್ರಾಸೆಸ್ ಹೇಗಿದೆ, ಅದನ್ನು ಹೇಗೆ ನೀನು ಓವರ್ ದ ಪ್ರಾಸೆಸ್ ನೀನು ಹೇಗೆ ಆ ಇನ್ಸೆಕ್ಯೂರಿಟಿನ ಬ್ಯೂಟಿಯಾಗಿ ಕನ್ವರ್ಟ್ ಮಾಡ್ತೀಯ ಅನ್ನೋದು. ಸೊ just one additional question to that. When you said it was a journey of overcoming this, and in all of this, how important is it to meet the right kind of people who see beyond your insecurities or the challenges which you thought it is a challenge for you? Does it really matter to be in touch with such kind of people who also recognize you beyond all of the other imperfections that you had in your life? ಡೆಫಿನೆಟ್ಲಿ. ಬಿಕಾಸ್ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಮ್ಮ ತಲೆಗೆ ಏನು ತುಂಬ್ಕೊಂಡಿರ್ತೀವಿ, ಟ್ರಾಮಾ ಅಂತ ಹೇಳ್ಬೋದು, ಚೈಲ್ಡ್ಹುಡ್ ಟ್ರಾಮಾ ಅಂತ ಆಗಿರ್ಬೋದು, ಏನೇ ಇದ್ರೂ ಓವರ್ ದ ಪೀರಿಯಡ್ ನಾವು ಬೆಳೀತಾ ವೆನ್ ಮೆಚ್ಯೂರಿಟಿ ಹಿಟ್ಸ್ ಯು ಅಲ್ವಾ, ನೀನು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಬಟ್ ಆ ಪಾಯಿಂಟಲ್ಲಿ ನಿನ್ನ ಜೊತೆ ಯಾರು ಜನಗಳು ಇರ್ತಾರೆ ಅವ್ರ ಇಂಪ್ಯಾಕ್ಟು ನಿನ್ನ ಲೈಫಲ್ಲಿ ತುಂಬ ದೊಡ್ಡ ಮಟ್ಟಕ್ಕಾಗುತ್ತೆ. ಸೊ ಐ ಥಿಂಕ್ ನನಗೆ ನಾನು ಬೆಳೀತಾ ನಾನು ಬೆಂಗಳೂರಿಗೆ ಬಂದಾದ್ಮೇಲೆ ಆಗಿರ್ಬೋದು, ನನಗೆ ರೈಟ್ ಸೆಟ್ ಆಫ್ ಪೀಪಲ್ ಸಿಕ್ಕಿರಲಿಲ್ಲ ಇನಿಷಿಯಲಿ, ಟು ಬಿ ವೆರಿ ಹಾನೆಸ್ಟ್. ತುಂಬ ಬೇಡದೇ ಇರೋ ಇಂಟ್ರೆಸ್ಟ್ ಜಾಸ್ತಿ ಆಗಿಬಿಟ್ಟಿತ್ತು. ಬಟ್ ಎವ್ರಿ ಟೈಮ್ ನೀನು ಕಾನ್ಷಿಯಸ್ ಆಗಿರಬೇಕು ಅನ್ನೋದು ನಾನು ಕಲ್ತಿರೋದು. ಎವ್ರಿ ಟೈಮ್ ನನಗೆ ಯಾರೂ ಇರಲಿಲ್ಲ ಹೇಳೋಕ್ಕೆ ನೀನು ಏನು ತಪ್ಪು ಮಾಡ್ತಿದ್ಯಾ, ಏನು ಸರಿ ಮಾಡ್ತಿದ್ಯಾ, ಅಥವಾ ನೀನು ಚಿಕ್ಕ ವಯಸ್ಸಲ್ಲೇ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಯಾ, ಆ ದುಡ್ಡನ್ನು ನೀನು ಎಲ್ಲಿ ರೈಟ್ ವೇ ಟು ಇನ್ವೆಸ್ಟ್ ಮನಿ ಅಥವಾ ಅದನ್ನು ಹೆಂಗೆ ಇದು ಮಾಡ್ಕೋಬೇಕು, ಅದೆಲ್ಲ ನನಗೆ ಯಾರು ಟಿಲ್ ಒನ್ ಪಾಯಿಂಟ್ ತನಕ ನನಗೆ ಐ ಹ್ಯಾಡ್ ನೋ ಬಡಿ ಟು ಟೆಲ್ ಮಿ ಏನು ಮಾಡ್ತಿದ್ಯಾ, ಹೇಗೆ ಮಾಡ್ತಿದ್ಯಾ ಅಂತ. ಬಟ್ ಎವ್ರಿ ಟೈಮ್ ಯು ಹ್ಯಾವ್ ಟು ಬಿ ವೆರಿ ಕಾನ್ಷಿಯಸ್ ಅಬೌಟ್ ಯುವರ್ ಆ್ಯಕ್ಷನ್ಸ್, ಅಬೌಟ್ ಯುವರ್ ಥಾಟ್ಸ್ನ ಆಬ್ವಿಯಸ್ಲಿ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ಅಬೌಟ್ ಯುವರ್ ಆ್ಯಕ್ಷನ್ಸ್ ನೀನು ಎವ್ರಿ ಟೈಮ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ನಾನು ಏನು ಮಾಡ್ತಿದ್ದೀನಿ, ನಾನು ಹೇಗೆ ಮಾಡ್ತಿದ್ದೀನಿ, ಅಥವಾ ನಾನು ಯಾರ ಜೊತೆ ಇದ್ದೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಬಟ್ ಒನ್ಸ್ ಯು ರಿಯಲೈಸ್ ದ್ಯಾಟ್ ಅಲ್ವಾ, ಯು ಟೆನ್ ಟು ಅಟ್ರಾಕ್ಟ್ ಡಿಫ್ರೆಂಟ್ ಥಿಂಗ್ಸ್ which actually matters to you a lot. ಇವಾಗ ಫಾರ್ ಮೀ ವೆನ್ ಐ ಸೆಡ್ ನಾನು ಬೆಂಗಳೂರಿಗೆ ಬಂದಾಗ ಒಂದು ಪಾಯಿಂಟ್ ತನಕ ಐ ವುಡ್ ನಾಟ್ ಸೇ ನಾನು ರೈಟ್ ಸೆಟ್ ಆಫ್ ಪೀಪಲ್ ಅಂತಂದರೆ ನನ್ನ ಗ್ರೋತಿಗೆ ದೇ ವರ್ ನಾಟ್ ರೈಟ್ ಫಾರ್ ಮೀ. ಬಟ್ ನಾನು ಅವ್ರ ಜೊತೆ ತುಂಬ ಚೆನ್ನಾಗಿ ಮಜಾ ಮಾಡಿದ್ದೀನಿ, ಎಂಜಾಯ್ ಮಾಡಿದ್ದೀನಿ. ಐ ಹ್ಯಾವ್ ಅ ಗುಡ್ ಮೆಮೊರೀಸ್ ಆಲ್ಸೋ. ಬಟ್ ಅಟ್ ದ ಸೇಮ್ ಟೈಮ್ ವೆನ್ ಐ ಥಿಂಕ್ ಅಬೌಟ್ ವಾಟ್ ಐ ವಾಂಟ್ ಟು ಡೂ, ನಾನು ಊರಿಂದ ಏನಕ್ಕೆ ಬಂದೆ ಅನ್ನೋ ಒಂದು
ಥಿಂಗ್ನ ನಾನು ಯೋಚನೆ ಮಾಡಿದಾಗ ದೇ ವರ್ ನಾಟ್ ರೈಟ್ ಸೆಟ್ ಆಫ್ ಪೀಪಲ್ ಫಾರ್ ಮಿ. ಅಂದರೆ ಫಾರ್ ಮೈ ಗ್ರೋತ್ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ. ಸೊ ಯಾ, ಐ ಥಿಂಕ್ ನಿನ್ನ ಸುತ್ತ ಇರೋ ಜನರು ಕೂಡ ನಿನಗೆ ತುಂಬ ಇಂಪ್ಯಾಕ್ಟ್ ಮಾಡ್ತಾರೆ ಇವಾಗ್ಲೂ ಕೂಡ. ನೀನು ವೆನ್ ಐ ಸೇ ದ್ಯಾಟ್ ಓಕೆ ನಾನು ಇವಾಗ ಕಾನ್ಷಿಯಸ್ ಆಗಿದ್ದೀನಿ ಫಾರ್ ಎವ್ರಿ ಆ್ಯಕ್ಷನ್ಸ್, ಫಾರ್ ಮೈ ಎವ್ರಿ ಆ್ಯಕ್ಷನ್ಸ್. ಓಕೆ ನಾನು ಇವಾಗ ಯಾರ ಜೊತೆ ಇದ್ರೂ ನಾನು ಇಲ್ಲ, ಇವಾಗ್ಲೂ ನೀನು ಇಫ್ ದ ಪೀಪಲ್ ಅರೌಂಡ್ ಯು ಆರ್ ನಾಟ್ ದ ರೈಟ್ ಸೆಟ್ ಆಫ್ ಪೀಪಲ್, ಅಥವಾ ನಿನಗೆ ಅವ್ರ ಕಡೆಯಿಂದ ನಿನ್ಗೆ ಏನೋ ಎನರ್ಜಿ ನಿನಗೆ ಸಿಗ್ತಿಲ್ಲ ಅಂತಂದರೆ, ಅಥವಾ ಬೇರೆ ಏನೋ ಎನರ್ಜಿ ನೀನು ಅಟ್ರ್ಯಾಕ್ಟ್ ಮಾಡ್ತಿದ್ದೀಯ ಅಂತಂದರೆ ಮತ್ತೆ ನೀನು ಏನು ಬೇಕಿದ್ರೂ ಆಗ್ಬೋದು. ನಾವೇನು ಹೇಳೋಕ್ಕಾಗಲ್ಲ ದಟ್ ಓಕೆ. ಐ ಥಿಂಕ್ ಇಟ್ಸ್ ಆಲ್ವೇಸ್ ಇಂಪಾರ್ಟೆಂಟ್ ಹೂಮ್ ವಿ ವೈಬ್ ವಿತ್. ನಮ್ಮ ಟ್ರೈಬ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಯಾ. Do you believe you are living life the way ideally you intended to? ಓಕೆ, ಆ್ಯಕ್ಚುಲಿ ನಾನು ಲೈಫ್ನ ಸಕ್ಕದಾಗಿ ಮಜಾ ಮಾಡ್ಕೊಂಡೇ ಇದ್ದೀನಿ. ಬಟ್ ಐಡಿಯಲಿ ನಾವು ಒಂದು ಲೈಫಲ್ಲಿ ಓಕೆ ನಾನು ಹಿಂಗೆ ಮಾಡಬೇಕು ಹಂಗಿರಬೇಕು ಅಂತ ಏನು ಅನ್ಕೊತೀವಿ ಅದೆಲ್ಲ ಏನೂ ಆಗಲ್ಲ. ಯು ಜಸ್ಟ್ ಹ್ಯಾವ್ ಟು ಗೋ ವಿತ್ ದ ಫ್ಲೋ. ದಟ್ಸ್ ವಾಟ್ ನಾನು ಅದು ಮುಂಚೆಯಿಂದನೂ ಹಾಗೆ ಜೀವನದಲ್ಲಿ ಬದುಕೊಂತ ಬಂದಿದ್ದು. ಆ್ಯಂಡ್ ಎವ್ರಿ ಮೊಮೆಂಟ್ನ ನೀನು ಬದುಕಬೇಕು, ಅದನ್ನು ನೀನು ಖುಷಿ ಪಡಬೇಕು. ಬೇಜಾರಾಗಲಿ ಖುಷಿ ಆಗಲಿ ಏನೇ ಆಗಲಿ, ಐ ಥಿಂಕ್ ಆ ಮೊಮೆಂಟಲ್ಲಿ ನೀನು ಇದ್ದಾಗ ಯು ಆರ್ ಆ್ಯಕ್ಚುಲಿ ಲಿವಿಂಗ್ ದ ಲೈಫ್ ಅನ್ನೋ ಥರ ನನ್ಗನ್ಸಿದ್ದು. ಆ್ಯಂಡ್ ನನ್ನ ಪ್ರಕಾರ ಐ ಆಮ್ ಲಿವಿಂಗ್ ದ ಬೆಸ್ಟ್ ಲೈಫ್. ಅಂದರೆ ಬೆಸ್ಟ್ ಲೈಫ್ ಅಂದ ತಕ್ಷಣ ಅಲ್ಲಿ ಬರ್ರಿ ನಾನು ಹಾಯಾಗಿ ಮಜಾ ಮಾಡ್ಕೊಂಡಿರೋದು ಅಥವಾ ಆರಾಮಾಗಿರೋದು ಮಾತ್ರ ಅಲ್ಲ. ಐ ಹ್ಯಾವ್ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲನೂ ಇದೆ. ಬಟ್ ಇರ್ರೆಸ್ಪೆಕ್ಟಿವ್ ಆಫ್ ಎವ್ರಿಥಿಂಗ್ ಐ ಆಮ್ ಲಿವಿಂಗ್ ಮೈ ಲೈಫ್ ಲೈಕ್ ದ ವೇ ಐ ವಾಂಟೆಡ್ ಟು. ಸೊ ಯಾ. Next question. If not this, what would it be? ದೇವರಾಣೆ ಗೊತ್ತಿಲ್ಲ. ಬಟ್ ಚಿಕ್ಕ ವಯಸ್ಸಿಂದನೂ ನಾನು ನನಗೇನಿತ್ತು ಅಂತಂದರೆ ಫಸ್ಟು ನಮ್ಮ ಊರಿಂದ ಹೊರಗಡೆ ಹೋಗ್ಬೇಕಪ್ಪ, ಅದನ್ನು ನಾನು ಮಾಡಿದೆ. ಏನು ಮಾಡ್ತಿದ್ದೆ ಅನ್ನೋದು ನನಗೆ ಇಂಡಸ್ಟ್ರಿಗೆ ಬಂದ ಮೇಲೇ ಗೊತ್ತಾಗಿದ್ದು. ಓಕೆ, ಇದರಲ್ಲೇ ನಾನು ಮುಂದೆ ಹೋಗಬೇಕು ಅನ್ನೋದು. ಅಲ್ಲಿ ತನಕ ನಾನು ಏನು ಮಾಡ್ತೀನಿ ಅಥವಾ ಏನು ಮಾಡಬೇಕು ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ಇವಾಗ್ಲೂ ನೀವು ನನ್ನ ಹತ್ರ ಕೇಳಿದ್ರೆ ಐ ಹ್ಯಾವ್ ನೋ ಐಡಿಯಾ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಥವಾ ಏನು ಅಂತ. ಬಟ್ ಆ್ಯಸ್ ಐ ಸೆಡ್ ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ. ಆ್ಯಂಡ್ ನನಗೇನೇನು ಆಪರ್ಚುನಿಟೀಸ್ ಬರುತ್ತೆ ಅದಕ್ಕೆ ನನ್ನ ಕಡೆಯಿಂದ 100% ಕೊಡ್ತೀನಿ. ಸೊ ಯೂನಿವರ್ಸ್ ಹೇಗೆ ಕರ್ಕೊಂಡು ಹೋಗುತ್ತೆ ಹಾಗೆ ಹೋಗ್ತೀನಿ. ಬಟ್ ಯಾ, ಅಂದರೆ ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದನ್ನು ಚಿಕ್ಕ ವಯಸ್ಸಿಂದನೂ ಅಂದ್ಕೊಂಡಿದ್ದೆ. ಅದನ್ನು ನಾನು ಇದ್ದೀನಿ. ಸೊ ಗೊತ್ತಿಲ್ಲ. ಇಫ್ ನಾಟ್ ದಿಸ್ ಐ ರಿಯಲಿ ಹ್ಯಾವ್ ನೋ ಐಡಿಯಾ. ಬಟ್ ಐ ವುಡ್ ಸೇ ಒನ್ ಥಿಂಗ್, ನಾನು ಹೇಗೆ ಇವಾಗ ಜೀವನನ ಬದುಕ್ತಾ ಇದ್ದೀನಿ ಇಂಡಿಪೆಂಡೆಂಟಾಗಿ, ಜೀವನನ ಎವ್ರಿ ಮೊಮೆಂಟ್ ಎಂಜಾಯ್ ಮಾಡ್ಕೊತ, ಹಾಗೆ ನಾನು ಯಾವುದೇ ಫೀಲ್ಡಲ್ಲಿ ಇದ್ದಿದ್ರು ಅದೊಂದು ಮಾಡ್ತಿದ್ದೆ, ಅದೊಂದು ಪಕ್ಕ ಗೊತ್ತು. ಅದು ಬಿಟ್ಟು ಏನು ಕೆಲಸ ಅದೆಲ್ಲ ದೇವರಾಣೆ ಗೊತ್ತಿಲ್ಲ. ಎಸ್. Yeah, and so just additional to that, so having no idea is also really fine, alva? Yeah. ಐ ಥಿಂಕ್ ನಾವು ಇವಾಗ ಚಿಕ್ಕ ವಯಸ್ಸಿಂದ ಮನೇಲಿ ಅಂತಾರೆ ನೀನು ಡಾಕ್ಟರೇ ಆಗಬೇಕು, ಇಂಜಿನಿಯರೇ ಆಗಬೇಕು ಅಂತ. ಅವ್ರಿಗೆ ಸಮಾಧಾನ ಮಾಡೋಕ್ಕೆ ಎಷ್ಟೊಂದು ಜನ ನಾವು ಇಂಜಿನಿಯರಿಂಗ್ ತೊಗೊಂಡಿರ್ತೀವಿ, ಡಾಕ್ಟರ್ MBBS ಎಲ್ಲ ತೊಗೊಂಡಿರ್ತಾರೆ, ಯಾರು ಎಷ್ಟೊಂದು ಜನ ಕಂಪ್ಲೀಟ್ ಮಾಡಿಲ್ಲ. ಎಕ್ಸಾಂಪಲ್ ನಾನೇನೆ ಇಂಜಿನಿಯರಿಂಗ್ ಅಂತಲೇ ಬಂದಿದ್ದು. ದಟ್ ವಾಸ್ ದ ಓನ್ಲಿ ರೀಸನ್. ಐ ಮೀನ್ ಅದೊಂದೇ ಒಂದು ವಿಷಯ ನನಗೆ ಮನೆಯಿಂದ ಹೊರಗಡೆ ಬರೋಕ್ಕೂ ಅವಕಾಶ ಮಾಡಿಕೊಟ್ಟಿದ್ದು. ಸೊ ಫಾರ್ ದ್ಯಾಟ್ ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಇಂಜಿನಿಯರಿಂಗ್. ಅದು ವಿಷಯ ಅಲ್ಲ, ಬಿಕಾಸ್ ಬೇರೆ ಯಾವ್ದಾದ್ರು ಡಿಗ್ರಿ ಆಗಿದ್ದರೆ ನಮ್ಮ ಊರಲ್ಲೇ ಬೇಜಾನ್ ಕಾಲೇಜ್ಗಳಿದೆ. ಆ್ಯಂಡ್ ಉಡುಪಿ ಈಸ್ ಲೈಕ್ ದ ಟಾಪೆಸ್ಟ್ ಇನ್ ಎಜುಕೇಷನ್ ಅಂತ ಬಂದಾಗ. ಸೊ ಇಂಜಿನಿಯರಿಂಗ್ ಅನ್ನೋ ಒಂದೇ ಒಂದು ವಿಷಯ ನನ್ನನ್ನು ನಮ್ಮ ಊರಿಂದ ಹೊರಗಡೆ ಕರೆಸಿದ್ದು. ಸೊ ಆ ವಿಷಯಕ್ಕೆ ಐ ಆಮ್ ಗ್ರೇಟ್ಫುಲ್. ಬಟ್ ಇಷ್ಟಕ್ಕೆ ಅಂದರೆ ನಾವು ಇದೇ ಪ್ಲ್ಯಾನ್ ಮಾಡ್ಕೊಂಡಂತ ಏನು ಹೋಗಿರ್ತೀವಿ. ಇವಾಗ ನಾವು ಇಂಜಿನಿಯರಿಂಗ್ ಎಷ್ಟೊಂದು ಜನ ಇಂಜಿನಿಯರ್ ಮಾಡೋರಾಗಿರ್ಬೋದು, ಏನೇನಾಗಿರೋ ಅವ್ರು ಯಾರೂ ಅವ್ರ ಫೀಲ್ಡಲ್ಲಿ ಕಂಟಿನ್ಯೂ ಮಾಡ್ತಿಲ್ಲ. ದೇ ಫೈಂಡ್ ದೇರ್ ಪರ್ಪಸ್, ಅಥವಾ ಓಕೆ ಅವ್ರಿಗೇನು ಇಷ್ಟ ಅನ್ನೋದು ಆಫ್ಟರ್ ಅ ಪಾಯಿಂಟ್ ಅವ್ರು ರಿಯಲೈಸ್ ಮಾಡ್ಕೊಂಡು ಅದನ್ನು ಬಿಟ್ಬಿಡ್ತಾರೆ. ಆವಾಗ ಇಂತಿಷ್ಟು ಟೈಮ್ ಅನ್ನೋದು ವೇಸ್ಟ್ ಆಗಿಬಿಡುತ್ತೆ. ಸೊ ಐ ಥಿಂಕ್ ಇಟ್ ಈಸ್ ಓಕೆ ಟು ಡೂ ವಾಟ್ ಯು ಲೈಕ್ ಟು ಡೂ, ಅಥವಾ ಇಟ್ ಈಸ್ ಓಕೆ ಇಫ್ ಯು ಡೋಂಟ್ ಫಿಗರ್ ಔಟ್ ಆಲ್ಸೋ. ಈವೆನ್ಚುಲಿ ನೀನು ಫಿಗರ್ ಔಟ್ ಮಾಡಿದ್ರು ಇಟ್ ಈಸ್ ಓಕೆ. ಬಟ್
ಏನು ಅಂತಂದರೆ ವಾಟ್ ಎವರ್ ಇಟ್ ಈಸ್ ಓಕೆ ಅಷ್ಟೇ ವಿಷಯ. ಓಕೆ, ಸೊ ಲಾಸ್ಟ್ ಕ್ವಶನ್. ಸೊ your 2 lines to the girls, women who aspire to be you. ಸೊ ಮೊದಲನೇದಾಗಿ ನಾನು ಹೇಳೋದು, ನಾನು ಆಗಕ್ಕೆ ಯಾರು ಟ್ರೈ ಮಾಡಬೇಡಿ. ನೀವಾಗಿ ಏನಿದ್ದೀರಾ ಅದನ್ನ ಆಗಿ. ಫೈಂಡ್ ಯುವರ್ ಸೆಲ್ಫ್ ಅದು ಇದು ಅಂತೆಲ್ಲ ನಾನೇನು ಹೇಳಲ್ಲ, ಬಟ್ ಲವ್ ಯುವರ್ ಸೆಲ್ಫ್. ನಿಮಗೆ ನೀವು ಕೈಂಡಾಗಿರಿ. ಏನು ಮಾಡ್ತಿದ್ದೀರಾ, ನೀವು ಹೇಗಿದ್ದೀರಾ, ನೀವೇನು ಆಗಬೇಕು ಅನ್ಕೊತಿದ್ದೀರಾ, ಐ ಥಿಂಕ್ ಆ ಜರ್ನಿ ಇದೆ ಗೊತ್ತಾ, ಅದೇ ನೀವು ಮಾಡಬೇಕಾಗಿರುವಂಥ ಒಂದು ಕೆಲಸ. ಆ್ಯಂಡ್ ಫ್ರೀಡಮ್ ಅನ್ನೋದು ನನ್ನ ಪ್ರಕಾರ ಅಂದರೆ ನನಗೆ ನಾನು ಫ್ರೀಡಮ್ನ ಕಂಡುಕೊಂಡಿದ್ದು ನಾಟ್ ಜಸ್ಟ್ ಔಟರ್ ವರ್ಲ್ಡ್ಗೆ ಮಾತ್ರ. ನಾನು ಏನೋ ಇವಾಗ ಇದು ಮಾಡ್ತೀನಿ, ನಾನು ಹೀಗೆ ಬದುಕ್ತೀನಿ, ನಾನು ಇಲ್ಲಿ ತಿರುಗ್ತೀನಿ ಅನ್ನೋದು ಮಾತ್ರ ಅಲ್ಲ. ನನಗೆ ನಾನು ಫ್ರೀಡಮ್ ಅನ್ನೋದು ಒಳಗಡೆಯಿಂದ ನನ್ನನ್ನು ನಾನು ಕಂಡುಕೊಂಡಾಗ ಬಹುಶಃ ನಿಮಗೆ ನಿಮ್ಮ ಫ್ರೀಡಮ್ ಅನ್ನೋದು ಬೇರೆ ರೀತಿಯೇ ಇರಬಹುದು. ಇವಾಗ ಮನೆಯಲ್ಲಿ ನನಗೆ ಫ್ರೀಡಮ್ ಇಲ್ಲ, ಹೊರಗಡೆ ನನಗೆ ಫ್ರೀಡಮ್ ಇದೆ. ಹೊರಗಡೆ ನನಗೆ ಫ್ರೀಡಮ್ ಇಲ್ಲ, ಆದರೆ ಮನೇಲಿ ನನಗೆ ಫ್ರೀಡಮ್ ಇದೆ ಅಂತ ಅಂದ್ಕೊಂಡಿರೋ ಹುಡುಗಿರು ಯಾರೇ ಆಗಿರ್ಬೋದು. ಫ್ರೀಡಮ್ ಅನ್ನೋದು ನಾವು ಆಬ್ವಿಯಸ್ಲಿ ಅದು ಒಂದೇ ಸತಿ ಹೇಳಿದ ತಕ್ಷಣ ಹಿಂಗೆ ಬರೋದಲ್ಲ, ಇಟ್ಸ್ ಅ ಪ್ರಾಸೆಸ್. ಬಟ್ ಆ ಒಂದು ಪ್ರಾಸೆಸ್ ಏನಿದೆ ಅದನ್ನು ಮಜಾ ಮಾಡಿ. ಬಟ್ ಆಲ್ವೇಸ್ ಟೇಕ್ ಅ ಸ್ಟ್ಯಾಂಡ್ ಫಾರ್ ಯುವರ್ ಸೆಲ್ಫ್. ನಾವು ಅನ್ಕೊಂತೀವಿ ಓಕೆ ನಮ್ಮ ಜೊತೆ ಇರೋರು ತಗೋತಾರೆ ಅಂತ, ಅದು ತೊಗೊಂಡ್ರೆ ಇಟ್ಸ್ ಗ್ರೇಟ್. ಯು ಆರ್ ರಿಯಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್ ಪರ್ಸನ್ ಬಿಕಾಸ್ ಅವ್ರು ಇದ್ದಾರೆ ಅಂತ. ಬಟ್ ಅಪಾರ್ಟ್ ಫ್ರಮ್ ಆಲ್ ದ್ಯಾಟ್, ಐ ಥಿಂಕ್ ವಾಟ್ ಎವರ್ ದ ಸಿಚುವೇಶನ್ ಈಸ್, ಯು ಹ್ಯಾವ್ ಟು ಬಿ ದೇರ್ ಫಾರ್ ಯುವರ್ ಸೆಲ್ಫ್. ಅದು ಒಂದು ವಿಷಯ ನನ್ನಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದು. ಯಾರು ಇರ್ತಾರೋ ಇರಲ್ವೋ, ನಿನ್ನ ಜೊತೆ ನೀನು ಇರಲೇಬೇಕು. ಆ್ಯಂಡ್ ನಮ್ಮ ಜೊತೆನೇ ನಾವು ಕೊನೆ ತನಕ ಇರೋದು. ಎವ್ರಿ ಡೇ ನಮ್ಮ ಬಗ್ಗೆ ನಮ್ಗೆ ಹೊಸ ವಿಷಯ ತಿಳ್ಕೊತಾ ಇರ್ತೀವಿ. ಯಾವ್ದು ಮೆಂಟಲಿ ಆಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು. ಸೊ ಅದನ್ನು ಅರ್ಥ ಮಾಡಿಕೊಂಡು, ಆ್ಯಂಡ್ ಯಾವುದೇ ಎಮೋಷನ್ಸ್ ಬಂದ್ರೂ ಐ ಥಿಂಕ್ ಇಟ್ ಈಸ್ ಓಕೆ ಟು ಫೀಲ್ ದಟ್ ಎಮೋಷನ್. ಬಟ್ ಎಮೋಷನ್ಸ್ ನಮ್ಮನ್ನು ಕಂಟ್ರೋಲ್ ಮಾಡೋ ಥರ ಇರಬಾರ್ದು, ಅಥವಾ ಥಾಟ್ಸ್ ನಮ್ಮನ್ನು ಕಂಟ್ರೋಲ್ ಮಾಡೋ ಥರ ಇರಬಾರ್ದು. ನಾವು ಅದನ್ನು ಕಂಟ್ರೋಲ್ ಮಾಡಬೇಕು. ಬಿಕಾಸ್ ಯೂಶ್ವಲ್ ಆಗಿ ಎಷ್ಟೊಂದು ಜನ ಹೇಳೋದನ್ನು ಕೇಳಿದ್ರೆ ಹುಡುಗಿರು ಅಂತಂದ್ರೇ ಡ್ರಾಮಾ ಅಂತ. ಬಟ್ ಆ ಡ್ರಾಮಾ ಎಷ್ಟಕ್ಕೆ ಇರಬೇಕು, ಅಂದರೆ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು, ಆ್ಯಂಡ್ ಅದನ್ನು ಯಾರು ಮುಂದೆ ಮಾಡಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಹೂ ಎಕ್ಸೆಪ್ಟ್ಸ್ ಅಸ್ ಆ್ಯಸ್ ವಿ ಆರ್. ಬಟ್ ಮೋರ್ ದೆನ್ ಎವ್ರಿಥಿಂಗ್, ಯು ನೀಡ್ ಟು ಎಕ್ಸೆಪ್ಟ್ ಯುವರ್ ಸೆಲ್ಫ್ like you are, and do whatever you want to do. Live the life, be in the moment. ಮಜ್ಜಾ ಮಾಡಿಕೊಂಡು, ಬಿಕಾಸ್ ಜೀವನ ಇರೋದಿಷ್ಟೇ, ಏನಾಗುತ್ತೆ ನಾಳೆ ಏನು ಅಂತ ಗೊತ್ತಿಲ್ಲ. ಸೊ ಜೀವನನ ಮಜಾ ಮಾಡಿಕೊಂಡು ಎವ್ರಿ ಮೊಮೆಂಟ್ ಖುಷಿಯಾಗಿ ನಗ್ತಾ, ವಾಟ್ ಎವರ್ ದ ಅಪ್ಸ್ ಆ್ಯಂಡ್ ಲೋ ಏನೇ ಇರ್ಬೋದು, ಮಜಾ ಮಾಡ್ಕೊಂಡು ಖುಷಿಯಾಗಿರಬೇಕು. ಆ್ಯಂಡ್ ಸಿನ್ಸ್ ಇಟ್ ವಿಮೆನ್ಸ್ ಡೇ ಆಗಿರೋದ್ರಿಂದ, ಸೊ ಯೂಶ್ವಲಾಗಿ ಒಂದು ಸೇಯಿಂಗ್ ಇದೆ, ಯಾವುದೇ ಒಂದು ಗಂಡಿನ ಸಕ್ಸಸ್ ಹಿಂದೆ ಹುಡುಗಿ ಇರ್ತಾಳೆ ಅಂತ. ಹೌದು, ಬಟ್ ಅದ್ರ ಜೊತೆಗೆ ಐ ಬಿಲೀವ್, ಬಿಕಾಸ್ ನನ್ನ ಲೈಫಲ್ಲಿ ಹುಡುಗಿರ್ಕಿಂತ ಜಾಸ್ತಿ ಹುಡುಗರು ತುಂಬ ಸಪೋರ್ಟ್ ಮಾಡಿಕೊಂಡು ಇಲ್ಲಿವರೆಗೂ, ಇವತ್ತಿಗೂ ಕೂಡ ಹುಡುಗರು ನಂಗೆ ತುಂಬ ಸಪೋರ್ಟ್ ಮಾಡಿಕೊಂಡು ನನ್ನ ಜೊತೆ ನಿಂತಿರೋರು ತುಂಬ ಜನ ಇದ್ದಾರೆ. ಸೊ ಐ ವುಡ್ ಸೇ, ಒಂದು ಹುಡುಗಿ ಏನಾದರೂ ಮಾಡಬೇಕು ಅಂತಂದ್ರೂ ಕೂಡ ಅವ್ರನ್ನ ಭೇಷ್ ಅಂತ ಬೆನ್ನು ತಟ್ಟೋಕೆ ತುಂಬ ಜನ ಇರ್ತಾರೆ, ಇರೆಸ್ಪೆಕ್ಟಿವ್ ಆಫ್ ಜೆಂಡರ್. ಸೊ ಟು ಆಲ್ ದ ಮೆನ್ಸ್ ಔಟ್ ದೇರ್, ನನ್ನ ಲೈಫಲ್ಲಿರುವಂಥವ್ರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗಿನ ಇದರಲ್ಲಿ ನೀನು ನೋಡ್ತೀಯ ಅಂತಂದರೆ, ಯಾವ ಫೀಲ್ಡಲ್ಲಿ ನೋಡಿದ್ರೂ ಅಲ್ಲಿ ಒಂದು ಹುಡುಗಿ ಇದ್ದೇ ಇರ್ತಾಳೆ, ಹೆಣ್ಣು ಇದ್ದೇ ಇರ್ತಾಳೆ. ಸೊ ಪ್ರತಿ ದಿವಸನೂ ಒಂದು ಫ್ಯಾಮಿಲಿ ಅಂತ ಬಂದ್ರೂ ಕೂಡ ಅಲ್ಲೂ ಕೂಡ ಅವಳು ಮೊದಲನೇ ಸ್ಥಾನದಲ್ಲೇ ನಿಲ್ತಾಳೆ. ಕೆಲಸ ಅಂತ ಬಂದಾಗ್ಲೂ ಅವಳು ಮೊದಲನೇ ಸ್ಥಾನದಲ್ಲಿ ನಿಲ್ತಾಳೆ. ಸೊ ಟು ಆಲ್ ದ ವಿಮೆನ್ಸ್ ಔಟ್ ದೇರ್, ಹ್ಯಾಟ್ಸ್ ಆಫ್ ಟು ಯು. ನೀವೇನು ಕೆಲಸ ಮಾಡ್ತಿದ್ದೀರೋ ಅದನ್ನು ಇನ್ನೂ ಮುಂದುವರಿಸಿ. ಆ್ಯಂಡ್ ಹುಡುಗಿರು, ನಿಮಗೆ ಗೊತ್ತಿರೋ ಹುಡುಗಿ, ಐ ಮೀನ್ ವಿಮೆನ್ಸ್ ಇನ್ ಯುವರ್ ಲೈಫ್, ಅವ್ರಿಗೆ ಮಾತ್ರ ಸಪೋರ್ಟ್ ಮಾಡಿದೆ, ಎಲ್ಲ ಹೆಣ್ಮಕ್ಳಿಗೂ ಸಪೋರ್ಟ್ ಮಾಡಿಕೊಂಡು ಖುಷಿಯಾಗಿ ಚೆನ್ನಾಗಿ ಮಜಾ ಮಾಡಿಕೊಂಡು ಇರೋಣ. ಥ್ಯಾಂಕ್ ಯು ಸೋ ಮಚ್.